ಹೌದು, ಚಿಕ್ಕಬಳ್ಳಾಪುರದಲ್ಲಿಯೇ ಶ್ರೀಮಂತ ಬಡಾವಣೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಡಿವೈನ್ ಸಿಟಿಗೆ ಈವರೆಗೂ ಖಾತೆಗಳಾಗಿಲ್ಲ. ಇದಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸುವಂತೆ ಖುದ್ದು ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಚರ್ಚೆ ನಡೆಸಿದರೆ, ಸ್ಲಂನಲ್ಲಿ ವಾಸವಿರುವ ಬಡವರಿಗೆ ಖಾತೆ ಮಾಡಿಸಿಕೊಡಲು ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಸ್ಲಂ ಬೋರ್ಡ್ನ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅವರಿಗೆ ಹಕ್ಕುಪತ್ರಗಳನ್ನು ಕೂಡಲೇ ವಿತರಿಸುವಂತೆ ಕೋರಿದರು. ಖಾತೆ ಸಂಬಂಧ ಸರ್ಕಾರದ ಆದೇಶ ಹೊರಬಿದ್ದ ದಿನದಿಂದ ನಗರಸಭೆ ಆಡಳಿತ ಮಂಡಳಿಯೊಂದಿಗೆ ಒಮ್ಮೆಯೂ ಚರ್ಚೆ ನಡೆಸಿದ ಶಾಸಕರು ಇಂದು ಸ್ಥಳೀಯ ಸದಸ್ಯರಿಗೂ ಮಾಹಿತಿ ನೀಡದೆ ನಗರದ ವಿವಿಧ ವಾರ್ಡುಗಳಲ್ಲಿ ಸಂಚರಿಸಿ ಭ್ರಷ್ಟಾಚಾರ ರಹಿತವಾಗಿ ಖಾತೆ ಮಾಡಿಸಿಕೊಡುವ ಭರವಸೆ ನೀಡಿದರು. 3 ದಿನಗಳ ಕಾಲ ಈ ಖಾತೆ ಆಂದೋಲನ ನಡೆಯಲಿದ್ದು, ದಲ್ಲಾಳಿಗಳಿಗೆ ಮೊರೆ ಹೋಗದೆ ಪ್ರತಿಯೊಬ್ಬರು ತಮ್ಮ ಆಸ್ತಿಗಳ ಖಾತೆ ಪಡೆಯುವಂತೆ ಶಾಸಕರು ಕೋರಿದರು. ಆಧಾರ್ ಕಾರ್ಡು, ಫೋಟೋ, ನಿಮ್ಮ ಮನೆ ಮುಂದಿರೋ ನಿಂತಿರೋ ಒಂದು ಫೋಟೋ ಕೊಡಿ, ನಮಗೆ ಸೇಲ್ ಡೀಡು ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ 1-2 ಕೊಡಿ, ನಾವು ಬಿ ಖಾತಾ ಮಾಡ್ಕೊಡ್ತೀವಿ. ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ, ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ನಾವು ಬಿ ಖಾತಾ ಮಾಡ್ಕೊಡ್ತೀವಿ. ನೀವು ಅದರಲ್ಲಿ ಸೇಲ್ ಮಾಡ್ಬೋದು, ಬೈ ಮಾಡ್ಬೋದು, ಎಲ್ಲ ಇದೆ. ಯಾವುದೇ ದಲ್ಲಾಳಿಗಳು ನಾನು ಅದು ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ. ಚಿಕ್ಕಬಳ್ಳಾಪುರದ ನಾನು ಎಲ್ಲ ತಾಯಂದ್ರಿಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆಗೆ ಕೊಡ್ತೀನಿ, ನಮ್ಮ ಮೇಲೆ ಭರವಸೆ ಇಡಿ. ಮತ್ತು ಇನ್ನೊಂದು ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತೇನೆ, ಅವರೆಲ್ಲರೂ ಉತ್ಸುಕರಾಗಿದ್ದಾರೆ, ಎಲ್ರಿಗೂ ಒಳ್ಳೆಯದಾಗಿದೆ. ಇದೇ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಪ್ರಸ್ತುತ ಬಜೆಟ್ನಲ್ಲಿ ಎತ್ತಿನಹೊಳೆ ಯೋಜನೆಗೆ 480 ಕೋಟಿ ಸರ್ಕಾರ ನೀಡಿದರೆ ಎತ್ತಿನಹೊಳೆ ಪೂರ್ಣವಾಗಲಿದೆ. ಅಷ್ಟು ಕೋಟಿ ಸರ್ಕಾರ ಬಿಡುಗಡೆ ಮಾಡಿದರೆ ಎತ್ತಿನಹೊಳೆ ನಮ್ಮ ತಾಲೂಕಿಗೆ ಬರುತ್ತೆ. ಎತ್ತಿನಹೊಳೆ ಯೋಜನೆಗೆ ಹಣ ಬಿಡುಗಡೆ ಮಾಡಿಸ್ತೀನಿ. ಜಕ್ಕಲಮಡುಗು ಡ್ಯಾಂ ಎತ್ತರ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎತ್ತಿನಹೊಳೆ ಯೋಜನೆಯ ನೀರು ಬಂದರೆ ಇಲ್ಲಿ ಮಳೆಯಾಗಿ, ಅಲ್ಲಿಯೂ ಮಳೆಯಾದರೆ ನೀರು ವ್ಯರ್ಥವಾಗಿ ಆಂಧ್ರಕ್ಕೆ ಹೋಗುತ್ತದೆ. ಹಾಗಾಗಿ ಜಕ್ಕಲಮಡುಗು ಡ್ಯಾಂ ಎತ್ತರ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಆದರೆ ಡ್ಯಾಂ ಎತ್ತರ ಹೆಚ್ಚಿಸಲು ಆಂಧ್ರದ ಅನುಮತಿ ಅಗತ್ಯವಿದೆ. ಹಾಗಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು. ಇನ್ನು ಹೂವಿನ ಮಾರುಕಟ್ಟೆಗೆ 120 ಕೋಟಿ ಅನುದಾನ ಅಗತ್ಯವಿದೆ. ಅದರಲ್ಲಿ ಸ್ವಲ್ಪ ಹಣ ಬಿಡುಗಡೆ ಮಾಡಿಸ್ತೀನಿ ಎಂದು ಶಾಸಕರು ಹೇಳಿದರು. ಎತ್ತಿನೊಳೆ ಫಿನಿಶ್ ಮಾಡೋಕ್ಕೆ 450ರಿಂದ 480 ಕೋಟಿ ಬೇಕು. ಅಷ್ಟು ಕೋಟಿ ಸರ್ಕಾರ ರಿಲೀಸ್ ಮಾಡಿದ್ರೆ ಎತ್ತಿನೊಳೆ ನಮ್ಮ ತಾಲೂಕಿಗೆ ಬರುತ್ತೆ. ಈಗ ಎತ್ತಿನೊಳಗೆ ದುಡ್ಡು ರಿಲೀಸ್ ಮಾಡಿಸ್ತೀನಿ. ಒಂದು ಜಕ್ಕಲಮಡುಗು ಡ್ಯಾಮ್ನ ಹೈಟ್ ಮಾಡೋಕ್ಕೆ ಪ್ರಸ್ತಾವ ಸಲ್ಲಿಸಿದ್ದೀನಿ. ಯಾಕೆಂದರೆ ಈಗ ಎತ್ತಿನೊಳೆ ನೀರು ಬಂತು ಅಂದ್ಕೊಳ್ಳಿ, ಇಲ್ಲಿ ಮಳೆ ಬಿದ್ದಾಗ ಅಲ್ಲೂ ಮಳೆ ಬಿದ್ದು ಒಂದೇ ಸಲ ನೀರು ಬಂದರೆ ನಾನು ನೀರನ್ನ ಏನು ಮಾಡೋದು? ಆಂಧ್ರ ಪ್ರದೇಶಕ್ಕೆ ಬಿಡಬೇಕು. ಬಿಡಬಾರ್ದು ಅಂದರೆ ಡ್ಯಾಮ್ ಹೈಟ್ ಮಾಡಬೇಕು. ಡ್ಯಾಮ್ ಹೈಟ್ ಮಾಡೋಕ್ಕೆ ಹೋದರೆ ಇಂಟರ್ ಸ್ಟೇಟ್ ಇಶ್ಯೂ ಬರ್ತಿದೆ. ಆ ಕಾರಣಕ್ಕೆ ನಾವು ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳಿಗೂ ಒಂದು ಪತ್ರ ಬರೆದು ಇದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಹೂವಿನ ಮಾರ್ಕೆಟ್ಗೆ 120 ಕೋಟಿ ಬೇಕು. ಪ್ರಾರಂಭಿಕವಾಗಿ ಒಂದಷ್ಟು ಅನೌನ್ಸ್ ಮಾಡಿಸ್ತೀನಿ. ಇದೆಲ್ಲ ಆಗ್ತಿದೆ. ಬಜೆಟಲ್ಲಿ ಮತ್ತಷ್ಟು ವಿಚಾರಗಳು ತಮಗೆ ಗೊತ್ತಾಗಿದೆ. ಪ್ರಸ್ತುತ 8,000 ಖಾತೆ ನಗರದಲ್ಲಿ ಆಗಬೇಕಿದೆ ಎಂಬ ಅಂಕಿಅಂಶ ಇದೆ. ಅದಕ್ಕಿಂತ ಹೆಚ್ಚು ಆಗಬಹುದು. 90 ದಿನಗಳಲ್ಲಿ ಎಲ್ಲ ಖಾತೆ ಮಾಡಿಸ್ತೀನಿ ಎಂದು ಶಾಸಕರು ಭರವಸೆ ನೀಡಿದರು. ಅಲ್ಲಿ ಡಾಕ್ಯುಮೆಂಟಲ್ಲಿ 8,000ಕ್ಕೂ ಚಿಲ್ಲರೆ ಅಂತಿದೆ. ನನಗಿರೋ ಅಂದಾಜು 15,000 ದಾಟುತ್ತೆ ಅಂತ. ದಾಟುತ್ತೆ 15,000 ದಾಟುತ್ತೆ. ಅಷ್ಟು ಜನಕ್ಕೆ ಇದು ರಾಜಕೀಯ ಇತಿಹಾಸದಲ್ಲಿ ಮೊದಲ ಪ್ರಯತ್ನ. ₹1 ಭ್ರಷ್ಟಾಚಾರ ಇಲ್ಲದೆ ಖಾತೆ ಕೊಟ್ಟು ತಿರ್ತೀನಿ. ಇನ್ನು ನಗರದ 7ನೇ ವಾರ್ಡಿಗೆ ಸೇರಿದ ಡಿವೈನ್ ಸಿಟಿಯಲ್ಲಿ ಈವರೆಗೂ ಖಾತೆಗಳಾಗಿಲ್ಲ. ಇಲ್ಲಿನ ಯಾವುದೇ ಸಮಸ್ಯೆಗೆ ಪರಿಹಾರವೇ ಇಲ್ಲವಾಗಿದೆ ಎಂದು ಡಿವೈನ್ ಸಿಟಿಯ ನಿವಾಸಿಗಳು ಶಾಸಕರಿಗೆ ಮನವಿ ಮಾಡಿದ್ದು, ಈ ಸಂಬಂಧ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕರು ಡಿವೈನ್ ಸಿಟಿ ನಿವಾಸಿಗಳ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡುವಂತೆ ಕೋರಿದರು. ಈ ಕುರಿತು ಪರಿಶೀಲನೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದು, ಇದಕ್ಕೆ ಡಿವೈನ್ ಸಿಟಿ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಆವಾಗ ನಮ್ಮ ಡಿವೈನ್ ಸಿಟಿಯ ವಾಸದಲ್ಲಿರ್ತಕ್ಕಂಥ ಹಿರಿಯರು ಈ ಥರ ಡಿವೈನ್ ಸಿಟಿದೊಂದು ವಿಚಾರ ಇತ್ತು. ಅದು ಟೌನ್ ಪ್ಲಾನಿಂಗ್ ಮತ್ತು DC ಅವರ ಅಪ್ರೂವಲ್ ಬೇಕಾಗಿತ್ತು. ಸೊ ಈಗ DC ಅವ್ರ ಜೊತೆ ಮಾತಾಡಿಸಿದ್ದೀನಿ. DC ಅವರು ಟೌನ್ ಪ್ಲಾನಿಂಗಿಂದ ನಮಗೊಂದು ರಿಪೋರ್ಟ್ ಬರಬೇಕು ಅಂತ. ನಾಳೆ ಬೆಳಗ್ಗೆ 8 ಗಂಟೆಗೆ ಟೌನ್ ಪ್ಲಾನಿಂಗ್ ಕಮಿಷನರು TPM ನಗರಸಭೆ ಕಮಿಷನರು ನಾನು ಭೇಟಿ ಕೊಟ್ಟು ಅದೇನಿದೆ ಅದಕ್ಕೇನು ಮಾಡ್ಬೋದು ಆದಷ್ಟು ಬೇಗ 1 ತಿಂಗಳೊಳಗಡೆ ಅವ್ರ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ದೀವಿ.
ಸೊ ಎಲ್ಲ ನಗರದ ಭಾಳ ಹಿರಿಯ ಕುಟುಂಬಗಳು ಡಿವೈನ್ ಸಿಟಿಯಲ್ಲಿದೆ. ಅವ್ರ ಕುಟುಂಬಗಳು ಈ ಸಮಾಜಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರು ಈ ಸಮಸ್ಯೆ ವರ್ಷಗಳಿಂದ ಇದೆ, ಬಗೆಹರಿಸೋದು ಶಾಸಕನಾಗಿ ನನ್ನ ಜವಾಬ್ದಾರಿ. ಮತ್ತು ಅಲ್ಲೊಂದು ಹೈವೇದು ರೋಡ್ ಕ್ರಾಸಿಂಗು ಹೇಳಿದರು, ಅದು ತಿಪ್ಪೇನಹಳ್ಳಿ ಹತ್ರ ಇತ್ತು. ಈಗ SP ಕುಶಾಲ್ ಸರ್ ಅದರ ಮನವಿ ಸ್ವೀಕರಿಸಿದ್ದಾರೆ. ಅಲ್ಲೊಂದು ಟರ್ನ್ ಬರುವಂಥ ಪ್ರಯತ್ನನೂ ಪ್ರಾಮಾಣಿಕವಾಗಿ NH ಅವ್ರ ಜೊತೆ ಮಾತಾಡಿ ಮಾಡ್ತೇನೆ ಸರ್. ಈ ಕುರಿತು ಮಾತನಾಡಿದ ಡಿವೈನ್ ಸಿಟಿ ನಿವಾಸಿ ರಾಮೂಸ್ ಫರ್ನಿಚರ್ ಮಾಲೀಕ ರಾಮು, ಡಿವೈನ್ ಸಿಟಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸುವವರೇ ಇಲ್ಲವಾಗಿದ್ದರು. ವಿದ್ಯುತ್, ಚರಂಡಿ, ರಸ್ತೆ ಸೇರಿದಂತೆ ಯಾವುದೇ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿರಲಿಲ್ಲ. ಈ ಹಿಂದೆ ಜೋರು ಮಳೆ ಬಂದು ನೀರು ನುಗ್ಗಿದಾಗಲೂ ಅತ್ತ ತಿರುಗಿಯೂ ನೋಡುತ್ತಿರಲಿಲ್ಲ. ಈಗ ಖಾತೆ ಆಗುತ್ತಿರುವ ವಿಚಾರ ತಿಳಿದು ಡಿವೈನ್ ಸಿಟಿ ನಿವಾಸಿಗಳು ಸೇರಿ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಸಮಸ್ಯೆ ಬಗೆಹರಿಸುವುದಾಗಿ ಶಾಸಕರು ಹೇಳಿದ್ದಾರೆ ಎಂದರು. ಏನಪ್ಪ ಅಂದರೆ ನಮ್ಮ 7ನೇ ವಾರ್ಡಲ್ಲಿ ನಮ್ಮ ಡಿವೈನ್ ಸಿಟಿ ಅಂತ ಏನಿದೆ ಇದು ಸಾಕಷ್ಟು ಮೊದಲಿಂದ ಸಾಕಷ್ಟು ನಮಗೆ ಫಸ್ಟ್ ಖಾತೆಗಳ ಪ್ರಾಬ್ಲಮ್ ಎಲ್ಲನೂ. ಸೊ ಖಾತೆ ಆದ ನಂತರ ನಾವು ಯಾವುದೇ ಒಂದು ನಮಗೆ ನಗರಸಭೆ ಮೂಲ ಸೌಕರ್ಯ ಆಗಿರಲಿ, ಒಂದು KV ಆಫೀಸಲ್ಲಿ ಕರೆಂಟ್ ಸೌಕರ್ಯ ಆಗಿರಲಿ, ಸೊ ಯಾರಾದರೂ ಕಾಲ್ ಮಾಡಿದ್ರೆ ಅದು ನಾರ್ಮಲ್ ಆಗಿ ಯಾವಾಗಲೂ ಸರ್ ಏನೋ ಒಂದು ಕೊರತೆ ಅದಕ್ಕೆಲ್ಲನೂ. ಹಾಗಾಗಿ ಮೊದಲಿಂದ ಲಾಸ್ಟ್ ಟೈಮ್ ಎಲ್ಲ ನೀರಲ್ಲಿ ತುಂಬಿಕೊಂಡು ತುಂಬ ತೊಂದರೆ ಆದಾಗ ಸೊ ನಮ್ಗೆ ಯಾರೂ ಸಹಕರಿಸಲಿಲ್ಲ, ಎಲ್ಲ ತೊಂದರೆ ಆಗಿಲ್ಲನೂ. ಆಗ ನಾವೆಲ್ಲ ಏನು ಬೆಳಕಲ್ಲಿ ಕೊಟ್ಟಾಗೂ ಸರ್ ಆಯಿತು ನೋಡೋಣ ಅಂತ ಹೇಳ್ತಿದ್ರು. ಹಾಗಾಗಿ ಸರ್ ಈಗ ರಾಜ್ಯದಂತ ಎಲ್ಲ ಹೇಳಿದ್ದೆ ಖಾತೆಯಲ್ಲಿ ಆಗ್ತಿದೆ ಅಂತ ಹೇಳಿದಾಗ ನಮ್ಮ 7ನೇ ಶಾಸಕರು ಬರ್ತಾರೆ ಅಂತ ಹೇಳಿದ್ರು. ಅದಕ್ಕಾಗಿ ನಮ್ಮ ಡಿವೈನ್ ಸಿಟಿ ನಿವಾಸಿಗಳೆಲ್ಲ ಅಲ್ಲಿ ಸೇರಿ ಇದಕ್ಕೆ ನಮ್ಮ ಸಮಸ್ಯೆಯಲ್ಲಿ ಬಗೆಹರಿಸಿ ಅಂತ ನಾವು ಬಂದು ಶಾಸಕರ ಹತ್ರ ಒಂದು ಮನವಿ ಕೊಟ್ವಿ. ಹಾಗಾಗಿ ನಾಳೆ ಬೆಳಗ್ಗೆ ಎಲ್ಲ ಬರ್ತೀವಿ, ತಮ್ಮ ಸಮಸ್ಯೆಗಳು ಏನಿದೆ ನಾವೆಲ್ಲ ಪರಿಹರಿಸ್ತೀವಿ ಅಂತ ಶಾಸಕರು ಹೇಳಿದ್ದಕ್ಕೆ ಅವ್ರಿಗೆ ನಾನು ವಂದನೆ ತಿಳಿಸ್ತಾ ಇದ್ದೀನಿ ಸರ್. ಒಟ್ಟಿನಲ್ಲಿ ಖಾತೆ ಆಂದೋಲನ ಜಿಲ್ಲಾ ಕೇಂದ್ರದಲ್ಲಿ ಅಬ್ಬರದ ಪ್ರಚಾರದ ನಡುವೆ ಆರಂಭವಾಗಿದ್ದು, ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿಯೂ ಇಲ್ಲದಷ್ಟು ಪ್ರಚಾರ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ನಡೆಯುತ್ತಿದೆ. ಆದರೂ ಮೊದಲ ದಿನದ ಖಾತೆ ಆಂದೋಲನದಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನಿರೀಕ್ಷಿತ ಗುರಿ ಮುಟ್ಟದಂತೆ ಕಾಣುತ್ತಿಲ್ಲ. ಆದರೂ ಇದು ಎಷ್ಟು ಮಾತ್ರ ಯಶಸ್ವಿಯಾಗಲಿದೆ ಮತ್ತು ಯಾರಿಗೆ ಅನುಕೂಲ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.